ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಒಂದು ತಿಂಗಳ ಹಿಂದೆ ನನ್ನ ಮೇಲೆ ಒಂದು ಆರೋಪ ಮಾಡಿದರು. ನಾನು ಓದ್ತೀನಿ ನಿಮಗೆ. ವಿಶೇಷ ಚೇತನರಿಗೆ ಬ್ಲ್ಯಾಕ್ ಮೇಲ್, ಜೀವ ಬೆದರಿಕೆ ದೂರು. ಬಯಲು ಅಂಗುಲದಲ್ಲಿ ಮಾಡಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಓದ್ತೀನಿ. ಪಿ ಯೇಸುನಾಥನ್ ಹಾಗೂ ಅಂಗವಿಕಲರ ಅಂತರಾಳ ಎನ್ನುವ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ವಿವಿಧ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಕಚೇರಿಗಳಿಗೆ ಕರೆ ಮಾಡಿ ಬೆದರಿಕೆ ಹಾಕಿ ನಿಂದಿಸುವುದು, ಬ್ಲ್ಯಾಕ್ ಮೇಲ್ ಮಾಡುವುದು, ಬೆದರಿಕೆ, ಜೀವ ಬೆದರಿಕೆ, ಜಾತಿ ನಿಂದನೆ, ದ್ವೇಷ ಸಾಧಿಸುವುದು ಮಾಡುತ್ತಿದ್ದಾರೆ ಅಂತ ಹಾಕಿದ್ದಾರೆ. ಯಾರೋ ಒಬ್ಬರು URW ಅಂತಿದ್ದಾರೆ, MRW ಅಂತ ಹಾಕಿದ್ದಾರೆ. ನನ್ನ ಮೇಲೆ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಬಿಟ್ಟು ಇವರೇ ನ್ಯಾಯಾಧೀಶರುಗಳು ಏನು ಈ ಥರ ಸೆಕ್ಷನಲ್ಲೇ ನೀವು ಹಾಕಬೇಕು ಅಂತ ಪೊಲೀಸರು ಪತ್ರ ಬರೆದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಂಥ ಸೆಕ್ಷನ್ಗಳು 45 ಜನ ಸಾಕ್ಷಿ ಹಾಕ್ಬಿಟ್ಟು ನನ್ನ ಮೇಲೆ ಪತ್ರ ಬರೆದ್ಬಿಟ್ಟು ಕ್ಲೀನಾಗಿ ಮಾನ್ಯ ಠಾಣಾಧಿಕಾರಿಗಳಿಗೆ ಕೊಟ್ಬಿಟ್ಟವ್ರೆ. ಅವರು ಬಯಲು ಅಂಗುಲಕ್ಕೆ ಕೊಟ್ಬಿಟ್ಟವ್ರೆ, ಠಾಣಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇನ್ನೂ ನನ್ನ ಮೇಲೆ ಎನ್ಕ್ವೈರಿ ಹಾಕಕ್ಕೆ ಬರೋದಿಲ್ಲ, ಅದು ಕಾನೂನು ಬೇರೆ ಇದೆ ಸ್ನೇಹಿತರೆ. ಇವ್ರು ಹೇಳೋದಂಗೆಲ್ಲ ಕೇಳೋಕ್ಕಾಗಲ್ಲ. ಇವರಿಗೆ ಮಾನ್ಯ ಠಾಣಾಧಿಕಾರಿಗಳು ಪೊಲೀಸ್ ಠಾಣೆ ಬಯಲು ಅಂಗುಲಕ್ಕೆ ಕೊಟ್ಟಿದ್ದಾರೆ. ಈಗ ಈ ವ್ಯಕ್ತಿಯೇ ಫಕೀರ್ ಗೌಡ ಸಿ ಪಾಟೀಲ್, MRW ಅಂದರೆ ತಾಲೂಕ್ ಪಂಚಾಯತಿಯಲ್ಲಿದೆ. ಈ ವ್ಯಕ್ತಿ ವಿರುದ್ಧವಾಗಿ ಕೂಡ ನಾನು ಈಗ ಕೌಂಟರ್ ಕಂಪ್ಲೇಂಟ್ ನಾನು ಅಂಗವಿಕಲರ ಕೋರ್ಟಲ್ಲಿ ಕೊಟ್ಟಿದ್ದೀನಿ. ಏನಂತ ಕೊಟ್ಟಿದ್ದೀನಿ ಅಂಗವಿಕಲರ ಕೋರ್ಟಲ್ಲಿ? ಮಾನ್ಯ ಶ್ರೀಯುತ, ನೋಡಿ ನಾನು ಕ್ಲೀನಾಗಿ ಹಾಕಿದ್ದೀನಿ, ಒಂದು ಸಂಕ್ಷಿಪ್ತವಾಗಿ ಓದ್ತೀನಿ. ಮಾನ್ಯ ಶ್ರೀಯುತ ಕೆ ರಾಮಚಂದ್ರ IPS ರವರಿಗೆ ನೇರವಾಗಿ ಪತ್ರ ಹಾಕಬೇಕು. ಅಲ್ಲಿ ಒಂದು ತಂಡ ರಚನೆ ಮಾಡಬೇಕು. ನನ್ನ ಮೇಲೆ ದೂರು ಕೊಟ್ಟಿದ್ದಾರಲ್ಲ ಅವ್ರನ್ನೆಲ್ಲ ವಿಚಾರಣೆ ಕರೀಬೇಕು. ನನ್ನ ವಿರುದ್ಧ ದೂರು ಕೊಟ್ಟಿರುವ ವ್ಯಕ್ತಿಗಳನ್ನು ಕರೆಸಿ ಮುಖಾಮುಖಿಯಾಗಿ ವಿಚಾರಣೆ ಮಾಡಬೇಕಾಗಿ ವಿನಂತಿಯಿಂದ ನಾನು ಹಾಕಿದ್ದೀನಿ. ವಿಶೇಷವಾಗಿ ಕನ್ನಡಪ್ರಭ ವಾರ್ತೆ, ಬಯಲು ಅಂಗುಲ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನು ತನಿಖೆಗೆ ಒಳಪಡಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಸಲ್ಲಿಸುತ್ತಿದ್ದೇನೆ. ಅನುಕಂಪ, ಮಾನವೀಯತೆ, ಪಾಪ ಪುಣ್ಯ ಯಾವುದು ಕೂಡ ತೋರಿಸ್ಬೇಡಿ ಅಂತ ನಾನು ಹೇಳಿದ್ದೀನಿ. ಈಗ ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ಪ್ರತಿನಿತ್ಯ ವಿವಿಧ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಕಚೇರಿಗಳಿಗೆ ಕರೆ ಮಾಡಿ ಅಂತ ಹೇಳಿದ್ದಾರೆ. ಈಗ ಪ್ರತಿನಿತ್ಯ ಅಂದರೆ ಈ ವ್ಯಕ್ತಿ MRW ಅರ್ಥ ಆಗ್ತಾ, ವಿವಿಧೋದ್ದೇಶ ಕಾರ್ಯಕರ್ತ. ಈಗ ನಂಬರ್ ಕೊಡಬೇಕಲ್ವ? ನಾನು ಪ್ರತಿನಿತ್ಯ ಇದೇ ಕೆಲಸ, ನನ್ನ ನಂಬರಿಂದ ಕರೆ ಮಾಡೋದು, ಬೆದರಿಕೆ ಹಾಕ್ಸೋದು, ಮತ್ತು ಜಾತಿ ನಿಂದನೆ ಮಾಡೋದು ಅಂತ ಏನೋ ಹಾಕಿ ಬ್ಲ್ಯಾಕ್ ಮೇಲ್ ಮಾಡೋದು, ಇದು ಜೀವ ಬೆದರಿಕೆ, ದ್ವೇಷ ಸಾಧಿಸೋದು ಮಾಡ್ತಿದ್ದಾರೆ ಅಂತ ಹಾಕಿದ್ದಾರೆ ಪೇಪರಲ್ಲಿ. ಈಗ ಪೇಪರ್ನು ಕರೆಸಿ ಅಂತ ಹೇಳಿದ್ದೀನಿ ನಾನು. ಈಗ ನನ್ನ ಅಂಗವಿಕಲರ ಕೋರ್ಟಲ್ಲಿ 16/4 ದೂರು ದಾಖಲು ಮಾಡಿದ್ದೀನಿ. ಅಂಗವಿಕಲರ ಕೋರ್ಟಿಗೆ ಕೊಟ್ಟಿದ್ದೀನಿ ನಾನು. ಈಗ ನಾವೇನು ಮಾಡಬೇಕು ಅಂದರೆ, ನಾನು ಹೇಳಿದೆ ನೇರವಾಗಿ SP ಪತ್ರ ಬರೀರಿ. SP ಅವರು ಎಲ್ಲರೂ ಕಳಿಸ್ಲಿ. ಮಾನ್ಯ SP ಅವರಲ್ವಾ, IPS ಆಫೀಸರ್ ಕರೆಸ್ತಾರೆ. ಎಲ್ಲ ಇದನ್ನು ಪ್ರೂಫ್ ಮಾಡಬೇಕು. ಈಗ ನಾನು ಯಾರ್ಯಾರು ಕಾಲ್ ಮಾಡಿದ್ದೀನಿ, ಏನು ಎಂತ ಪ್ರೂಫ್ ಮಾಡಬೇಕು. ನೋಡಿ ಸ್ನೇಹಿತರೆ, ನಮಗೆ ಹೆದರಿಕೆ ಇಲ್ಲ. ನನಗೆ ಹೆದರಿಕೆ ಎಲ್ಲ ಬರೋದಿಲ್ಲ. ಯಾಕಂದರೆ ನಾನು ತಪ್ಪೇ ಮಾಡಿಲ್ವಲ್ಲ. ಅದು ಹೆಂಗೆ ಹೆದರಿಕೆ ಆಗ್ಬಿಡುತ್ತೆ ನಮಗೆ? ಹೆಂಗೆ ತಪ್ಪೇ ಮಾಡಿಲ್ವಲ್ಲ, ಹೆಂಗೆ ಎದ್ರುಕೊಂತೀರಿ? ನಾವು ಕೂಡ ಪ್ರೂಫ್ ಮಾಡಬೇಕಲ್ವ. ನಮ್ಮ ಮೇಲೆ ಇಲ್ಲದ ಸಲದಲ್ಲ ಹಾಕಿ ಪ್ರಚಾರಗಳೆಲ್ಲ ಮಾಡ್ತಾರಲ್ವ, ಪ್ರೂಫ್ ಮಾಡಬೇಕಲ್ವ. ಅದರಿಂದ ಪ್ರತಿಯೊಬ್ಬರು ಅಷ್ಟೇ ಇದೆಲ್ಲ ನಾವು ತಲೆ ಕೆಡಿಸ್ಕೊಳ್ಬೇಕು ಯಾವಾಗಲೂ. ಇಲ್ಲಿ ನೋಡಿ ಹಾಕಿದ್ದಾರೆ, ಮಾನ್ಯ ನಮ್ಮ ರಾಜ್ಯ ಆಯುಕ್ತರು ಈ ಬಗ್ಗೆ ವಿಚಾರಣೆ ನಡೆಸಿ ವರದಿ ನೀಡಲು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಈಗ ನಮಗೆ ಅವರು ಸಂಬಂಧಪಟ್ಟವ್ರು ಪತ್ರ ಬರೀತಾರೆ ಅಲ್ಲಿಗೆ. ಈಗ ಉತ್ತರ ಕೊಡಬೇಕಲ್ವ. ಈ ಪೇಪರಲ್ಲಿ ಹಾಕ್ಸ್ಕೊಟ್ರಿ, ಸಾಮಾಜಿಕ ಜಾಲದಲ್ಲಿ ಪ್ರಚಾರ ಮಾಡಿದ್ರಿ, ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಬಿಟ್ರಿ, ಸುಮ್ಮನೆ ಆಗ್ತದ? ಈಗ ನಾನು ಅವ್ರನ್ನ ತನಿಖೆಗೆ ಒಳಪಡಿಸಿದ್ದೀನಿ. ನಾನು ಇನ್ನೊಂದು ವಿಷಯ, ಮೊಬೈಲ್ ರಿಟ್ರೀವ್ ಮಾಡಿ ಅಂತ ಹೇಳಿದ್ದೀನಿ ನಾನು. ರಿಟ್ರೀವ್ ಮಾಡಬೇಕು, ಮೊಬೈಲ್ನ ರಿಟ್ರೀವ್ ಮಾಡಿದ್ರೆ ಸಿಗ್ತದೆ ಸಾಕ್ಷಿ ಆಧಾರಗಳು. ಯಾಕೆ ಹೋಗ್ತದೆ? ನಾನು ಇಲ್ಲಿಂದ ಅಲ್ಲಿಗೆ ಯಾರು ಕಾರ್ಯ ಮಾಡಿದ್ದೇನೆ ಅಂದರೆ ಗೊತ್ತಾಗಬೇಕಲ್ಲ ನಾನು. ಯಾಕಂದರೆ ನಾನು ಯಾರಿಗೂ ಕರೆ ಮಾಡಿಲ್ಲ, ಅಲ್ಲಿ ನನಗೆ ಯಾರ ನಂಬರು ಗೊತ್ತಿಲ್ಲ. ಈಗ ಸಾಕ್ಷಿ ಆಧಾರಗಳು ಕೊಡಬೇಕಲ್ವಾ? ಕೊಡಲಿ. ಯಾರಾದರೆ ಸ್ನೇಹಿತರೆ ನಮ್ಮ ಪರವಾಗಿ ನೋಡಿ, ನಾನು ಹಾಕಿದ್ದೀನಿ ಕನ್ನಡಪ್ರಭ ವಾರ್ತೆ, ಬಯಲು ಅಂಗುಲ ನನ್ನ ಬಗ್ಗೆ ಸಾಕ್ಷಿ ಆಧಾರಗಳು ಇಲ್ಲದೆ ಆರೋಪ ಮಾಡಿರುವ ದೂರಿನ ಮನವಿ ಅಂತ ನಾನು ಹಾಕಿದ್ದೀನಿ. ಈಗ ಅವರಿಗೆ ತಕ್ಕ ಉತ್ತರ ಕಾನೂನು ಕೊಡುತ್ತೆ. ನನಗೆ ಕಾನೂನು ಮೇಲೆ ವಿಶ್ವಾಸ ಇದೆ. ನೋಡೋಣ ಎಲ್ಲಿ ತನಕ ಹೋಗುತ್ತೋ. ಹೋರಾಟ ಮಾಡ್ತಾಯಿದ್ದೀನಿ ಸ್ನೇಹಿತರೆ.
ನಾನಿವತ್ತು ವಿಡಿಯೋ ಮಾಡಿದ್ದೀನಿ, ನಿಮ್ಮ ಮುಂದೆ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಶ್ನೆ ಮಾಡೋಣ. ಧನ್ಯವಾದ.